ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನೋಡ್ರಿ ಇಲ್ಲಿ ಕ್ಯಾಸಲ್ ರಾಕ್ ಮಿರಾಜ್ ಪ್ಯಾಸೆಂಜರ್ ಬಂತ 7 hours 45 minutes ಕೊಟ್ಟರು. ಬರ್ದು ಮುಂದೆ 6 hours 35 minutes ಕೊಟ್ರು. ಇಲ್ಲಿ ನೋಡ್ರಿ ಇಲ್ಲಿ ಬೆಳಗಾವಿ ಬಿಟ್ಟು ಇನ್ನ 1 kilometer ಹೊರಗೆ ಬಂದಿಲ್ಲ ನಾವು. ನೋಡೋದು ಗಾಡಿ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದೇನು ರೀ ನಮ್ಮ ಬೆಳಗಾವಿ ಒಳಗೆ ಅದೇನಂದ್ರೆ ನನಗೆ ನೆನಪೋಗೋದ ಒಂದೇ ಟ್ರೈನ್. ಅದು ಯಾವುದೇ ರೀ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್. ನಾನು ಬರೋದನ್ನು ಅದಕ್ಕೆ ರೀ ಆಲ್ಮೋಸ್ಟ್ ನಾನು ಬೆಳಗಾವಿಗೆ ಬಂದರೆ ಇದೇ ಟ್ರೈನ್ ಪ್ರಿಫರ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತೀನಿ ಬೆಂಗಳೂರಿಗೆ ಹೋಗಕ್ಕೆ. ಈಗ ನಾನು ಟೈಟಲ್ಲ ತಮ್ಮನ್ನ ಹೇಳ್ಕೊಂಡು ಕಂಡು ಹಿಡ್ದೇ ಬಿಟ್ಟಿರ್ತೀರಿ. ಅದೇ ಸರಿ ರೀಸೆಂಟಾಗಿ ಬೆಳಗಾವಿ ರೈಲ್ವೆ ಸ್ಟೇಷನ್ ಮಸ್ತ್ ಮಾಡ್ಯಾರಿ. ರಿಮೋಡಿಫಿಕೇಷನ್ ಆಗೈತಿ. ಮತ್ತು ಮಿಡಲ್ 2-3 ನಂಬರ್ ಪ್ಲಾಟ್ಫಾರ್ಮ್ದು ರಿನೋವೇಷನ್ ನಡೆಯೋದು. ಡಿಸೈನು ನೋಡ್ರಿ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧಿ, ಆಲ್ಮೋಸ್ಟ್ ಎಲ್ಲ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಡಾರಲ್ಲ ಅವ್ರದ್ದೆಲ್ಲ ಇಲ್ಲೇ ಇದು ನನಗೆ ಲೈಕ್ ಆಗೋದು ಇದೇ ಮೇನ್ ಪಾರ್ಟ್ ನೋಡ್ರಿ. ಬೆಳಗಾವಿ ಒಳಗೆ ಎಂಟ್ರಿ ಆಗೋದಕ್ಕೆ ಇದೇನೈತಲ್ಲ ರೈಟ್ ಸೈಡ್ ನಿಮ್ಗೆ ಬುಕ್ಕಿಂಗ್ ಆಫೀಸ್ ಸಿಗುತ್ತೆ. ನಿಮಗೆ ಜನರಲ್ ಟಿಕೆಟ್ ತೊಗೋಬೇಕಂದ್ರೆ ಇಲ್ಲಿ ತೊಗೋಬೋದು. ಮತ್ತು ರಿಸರ್ವೇಷನ್ ಕೊಂಡ್ರು ರೈಟ್ ಸೈಡ್ ಸಿಗ್ತಾವೆ. ಈಗ ಯಾವ ಅರೈವಲ್ ಅದಾವ ಅಂದ್ರೆ ಈಗ ಬೆಳಗಾವಿ ರೈಲ್ವೆ ಸ್ಟೇಷನ್ದಾಗ ಅರೈವಲ್ ಅದಾವ ರೀ. ಕರ್ನಾಟಕ ಸಂಪರ್ಕ ಕ್ರಾಂತಿ, ನಿಜಾಮುದ್ದೀನ್ ಗೋವಾ ಹೋತ ಹಿಂದಿನ ವಿಡಿಯೋ ನೋಡಿರ್ತೀರಿ. SMT ಬೆಂಗಳೂರಿಗೆ SMT ಬೆಂಗಳೂರಿಂದ ಎಲ್ಲಿಗೆ ಹೋಗೋದೀಗ? SMT ಬೆಂಗಳೂರು ಸ್ಪೆಷಲ್. ಗೋಮತಿನಗರ SMT ಬೆಂಗಳೂರು ಸ್ಪೆಷಲ್ ಬರತೈತಿ. ಆಮೇಲೆ ಬೆಳಗಾವಿ ಬೆಂಗಳೂರು ಸ್ಪೆಷಲ್ ಅದ ಟೈಮಿಂಗ್ ಆಗ್ಯಾರ. 2 ನಂಬರ್ ಪ್ಲಾಟ್ಫಾರ್ಮ್ದಾಗ ನೋಡ್ರಿ ಇಲ್ಲ ಕರ್ನಾಟಕ ಸಂಪರ್ಕ ಕ್ರಾಂತಿ ಅರೈವಾತ ವಾಯಾ ಪುಣೆದಿದೆ. ಚಂಡೀಗಢದಿಂದ ಯಶವಂತಪುರ್ಗೆ ಹೋಗುವಂಥ ಕರ್ನಾಟಕ ಸಂಪರ್ಕ ಕ್ರಾಂತಿ ರೀ. ಇದ್ರ ರೇಕ್ ಶೇರಿಂಗ್ ಹೋಯ್ತಿ. ಯಶವಂತಪುರ ಪಂಢರಪುರ ಎಕ್ಸ್ಪ್ರೆಸ್ ಜೊತೆ ವೀಕ್ಲಿ ಬರುತ್ತಲ್ಲ, ಗುರುವಾರ ಏನೋ ಅನ್ಕೋತೇನೆ ನಾನು. ಹೌದು ಇಲ್ಲಿ ನೋಡ್ರಿ ಇಲ್ಲ ಟಿಕೆಟಿದ್ದ ಸೆಲ್ಫ್ ಸರ್ವಿಸ್ ಲಾಕರು ಪ್ರೊವೈಡ್ ಮಾಡ್ಯಾರೆ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ. ನೀವು ಎಲ್ಲ ಇದ್ರೊಳಗೆ ಯಾರು ಇಲ್ಲ, ನೀವೇ ಸೆಲ್ಫ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮತ್ತು ಬೆಳಗಾವಿ ಫೇಮಸ್ ನಿಯಾಜ್ ಬಿರಿಯಾನಿದ ಶಾಪ್ನು ನಿಮ್ಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ದಾಗ ನೋಡೋಕೆ ಸಿಗುತ್ತೆ. ಏನೋ ಅನ್ರಿ ನೀವು ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಅಂತ ಹೆಸರು ಕೇಳಿದ ಹುಡ್ಕ ಒಂದಾದ ಗೂಸ್ ಪಂಪ್ಸ್ನ ಬರತ್ತೆ ರೀ. ಏನು ಓಡುತ್ತೆ ರೀ ಇದು ಟ್ರೈನ್. ಓವರ್ ನೈಟ್ ಕಿಂಗ್ ಅಂತೇಳಿ ಹೆಸರು. ಹುಬ್ಬಳ್ಳಿ ಬೆಂಗಳೂರು ಸೆಕ್ಷನ್ ರೂಲ್ ಮಾಡತ್ತೆ ನೋಡ್ರಿ. ಅಪ್ ಹೋದ್ರಾತು ಡೌನ್ ಹೋದ್ರಾತು. ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರು ಆಯ್ತು, ಬೆಂಗಳೂರಿಂದ ಬೆಳಗಾವಿ ಆಯ್ತು. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 3 ಒಳಗೆ ಫಿಕ್ಸ್ ನಿಂತ ಬಿಟ್ಟಿರ್ತಿದೆ ಬೆಳಗಾವಿ ಬೆಂಗಳೂರು. ಇದು ಬೆಳಗ್ಗೆನೂ ಇಲ್ಲೇ ಬರುತ್ತೆ. ಈಗ ನಮ್ಮ ಕೋಚ್ ಎತ್ತಾಗೈತೆ ನೋಡ್ಬೇಕು. ನಾವು ಟ್ರಾವೆಲ್ ಮಾಡತ್ತೀವಿ ಸೆಕೆಂಡ್ AC ಒಳಗೆ. ನಮ್ಮ ಟ್ರೈನ್ ನೋಡ್ರಿ ಇಲ್ಲೇ ಸಾಂಗ್ಲಿ ಬೆಂಗಳೂರು ಬೆಳಗಾವಿ. ಸಾಂಗ್ಲಿ ಅಂತ ಯಾಕೆ ಹೇಳ್ರಿ, ಇದ್ರದ್ದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗು ಇದೆ. ನಮ್ಮ ಕೋಚ್ ಇದನ್ನು A150. ಭಾಳ ಪ್ರೀಮಿಯಮ್ ಕಾಣತೈತೆ ರೀ ಗಾಡಿ. ನನಗೆ ಇದ್ರ ರನ್ ಬಗ್ಗೆ ಭಾಳ ಎಕ್ಸೈಟ್ಮೆಂಟ್ ಐತಿ. ಯಾಕಂತಂದ್ರೆ ನಾರ್ಮಲಾಗಿ ಯಾವ ಗಾಡಿಗೂ ಅಷ್ಟು ಸ್ಪೀಡ್ ಕಾನ್ಸ್ಟೆಂಟಾಗಿ ಈ ಸೆಕ್ಷನ್ ಒಳಗೆ ಕೊಟ್ಟಿಲ್ಲ. ಒಂದೇ ಭಾರತ ಜನಶತಾಬ್ದಿ ಬಿಟ್ಟರೆ ನೆಕ್ಸ್ಟ್ ಇದೆ. ಜನಶತಾಬ್ದಿಕ್ಕಿಂತ ಕಮ್ಮಿ ಟೈಮ್ ತೊಗೊಳ್ತಿದೆ ನನಗೆ ಅನ್ಸ್ಬಿಟ್ಟು. ಕಮ್ಮಿ ಟೈಮ್ ತೊಗೊಳುತ್ತೆ. ಒಂದೇ ಭಾರತ ಫಸ್ಟ್, ಆಮೇಲೆ ಹುಬ್ಬಳ್ಳಿ ಬೆಂಗಳೂರು ನೋಡೋಕ್ಕೆ ಫಾಸ್ಟೆಸ್ಟ್ ಗಾಡಿ ಇದೆ. ಅದು ಸೆಕೆಂಡ್ ಫಾಸ್ಟೆಸ್ಟ್ ನಾ ಹೇಳಿದ್ದ ಬೆಂಗಳೂರಿಂದ ಬೆಳಗಾವಿಗೆ ಬರುತ್ತೆ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರುತ್ತೆ. ಮುಂದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋದ ಮುಂದೆ ಭಾಳ ಡಿಲೇ ಕೊಟ್ಟರೆ. ಟೈಮಿಂಗೆ ಭಾಳ ಸ್ಲ್ಯಾಕ್ ಕೊಟ್ಟರೆ. 7 hours 45 minutes ಕೊಟ್ಟರೆ. ಬರ್ದು ಮುಂದೆ 6 hours 35 minutes ಕೊಟ್ಟರೆ. ಬಟ್ ರನ್ ಇದ್ರದ್ದು ಅಣ್ಣಾಹುತ್ತಿರುತ್ತೆ. ನಾನು ನಿಮಗೆ ತೋರಿಸ್ತಾರೆ. 9:15 ಇಲ್ಲಿಂದ ಡಿಪಾರ್ಟ್ ಆಗುತ್ತೆ. 7:30 ಟೈಮಿಂಗ್ ಕೊಟ್ಟರೆ ಅರೈವಲ್ಲ ಬೆಂಗಳೂರಿಗೆ. ಬಟ್ 6 ಗಂಟೆ 6:15 ನೋಡ್ಕೊ ಇದು ಹೋಗಿ ತಲುಪಿರುತ್ತೆ. ಔಟ್ರದಾಗ ಅಂದರೆ ಚಿಕ್ಕಬಾನುವಾರ, ಗೋಲ್ನಹಳ್ಳಿ ಹಿಂಗಂತೇಳಿ ತರಬಿಸ್ಕೊಂತ ಹೋಗಿದ್ದಾನೆ. ಆಮೇಲೆ 7:30 ಕರೆಕ್ಟ್ ಹೋಗಿ ಮುಟ್ಟಿಸ್ತಾರೆ. ಇದಂತೂ ಹೋಪ್ ಐತಿ. ಯಾಕಂತಂದ್ರೆ ನಮ್ಮ ಮುಂದೆ ನಮ್ಮನ್ನು ತರಪ್ತಾರೆ ಮೊದಲು ಚಿಕ್ಕಬಾನುವಾರದಾಗ. ಆಮೇಲೆ ಒಂದು ಟ್ರೈನು ಓಟಕ್ಕೆ ಮಾಡಿಸ್ತಾರೆ. ಯಾವುದಂತೇಳಿ ಈ ವಿಡಿಯೋ ಒಳಗೆ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನೋಡ್ರಿ ಇಲ್ಲಿ ಕ್ಯಾಸಲ್ ರಾಕ್ ಮಿರಾಜ್ ಪ್ಯಾಸೆಂಜರ್ ಬಂತ. ಇದ್ರದ್ದು ಕ್ಯಾನ್ಸಲ್ ಮಾಡ್ರೆ ಲೋಂಡಾಯಿಂದ ಮಿರಾಜ್ ಮಠ, ಲೋಂಡಾಯಿಂದ ಕ್ಯಾಸಲ್ ರಾಕ್ ಮಠ. ಕ್ಯಾಸಲ್ ರಾಕಿಂದ ಸ್ಟಾರ್ಟ್ ಆಗೋದಿಲ್ಲ. ಈಗ ಇದು ಸ್ಟಾರ್ಟ್ ಆಗತ್ತೈತಿ. ಎಲ್ಲಿಂದ ಹೇಳ್ರಿ? ಲೋಂಡಾಯಿಂದ. ಆಲ್ಮೋಸ್ಟ್ ಖಾಲಿ ನೋಡಿದ್ರಿ ಗಾಡಿ. ಇದು ಅಲ್ಲೆಲ್ಲಷ್ಟೇ ತುಂಬೈತಿ. ಬಟ್ ಸ್ಲೀಪರ್ ಕೋಚಸ್ ಹಾಕ್ಯಾರಲ್ಲ, ಭಾಳ ಮಜಾ ಬರುತ್ತೆ. ಏನರ ಇದನ್ನು ನೀವು ಕೆಲಸ ಮಾಡಿ ಬಂದು ನಿಮ್ಮ ಊರಿಗೆ ಹೊಂಟ್ರ ಅಂತಂತಾರೆ ಮಕ್ಕಳಕ್ಕೆ ಸೀಟ್ ಸಿಗುತ್ತಲ್ಲ, ಅದು ಭಾಳ ಜಿನಿ ಮಳಿನೂ ಸ್ಟಾರ್ಟ್ ಆಯ್ತು ಬೆಳಗಾವಿ ಒಳಗೆ. ಕರೆಕ್ಟ್ 9:15ಕ್ಕೆ ಡಿಪಾರ್ಟ್ ಆದ್ವಿ ನೋಡ್ರಿ ನಾವು ಕುಂದಾನಗರಿ ಬೆಳಗಾವಿಯಿಂದ. ಇದೆ ಇಲ್ಲಿ ಹೊರಗಡೆ 9:16 ಆತ್ರಿ.
ಶ್ರೀಲಂಕದ ವ್ಯಾಪ್ಸವೇನ ನಮಗೈತಿ ಕೆ ಜಿ ಎಮ್ದು ಮೇ ಬಿ ನಂಬರ್ ಶ್ರೇಯಾಂಶ್ ಬೇರೆ ಇರುತ್ತಲ್ಲ ನಾನೇ ಕೇಳ್ತೇನೆ. ಇಲ್ಲಿ ನೋಡ್ರಿ ಇಲ್ಲೇ ಬೆಳಗಾವಿ ಬಿಟ್ಟು ಇನ್ನೂ 1 ಕಿಲೋಮೀಟ್ರ್ನೂ ಹೊರಗೆ ಬಂದಿಲ್ಲ. ನಾವು 80 ಸ್ಪೀಡ್ ತೊಗೊಂಬಿಟ್ಟಿವಿ. ಯಾವ ನಾರ್ಮಲಾಗಿ ಇಷ್ಟು ಫಾಸ್ಟಾಗಿ ಪಿಕಪ್ ತೊಗೊಳಂಗಿಲ್ಲ ನಮ್ಮ ಸೆಕ್ಷನ್ ಒಳಗೆ. ಬಟ್ BSF ಫಾರ್ ಎ ರೀಸನ್. ಬರೀ ನೋಡೋಣ ನಾವು. ಮಲಪ್ರಭಾ ನದಿ ಕ್ರಾಸ್ ಮಾಡಿದ್ವಿ ನಾವು ಖಾನಾಪುರ ಆದಮೇಲೆ. ಲೋಂಡಾ ಒಳಗೆ ನೋಡ್ರಿ ನಾವು ಕುಲೇಮ ಕ್ಯಾಸಲ್ ರಾಕ್ ಲೋಂಡಾ ಈ ಲೈನಿಗೆ ನಾವು ಜಾಯ್ನ್ ಆದೀವಿ. ಲೋಂಡಾನು ಸ್ಟಾಪ್ ಇಲ್ಲಿ ನೋಡ್ರಿ. ನಮ್ಮ ಟ್ರೈನ್ ಅದ ಡೈರೆಕ್ಟ್ ಧಾರವಾಡ. ಈಗ ಸ್ಲೋಲಿ ಸ್ಕಿಪ್ಪು ಮಾಡತ್ತೀವಿ ನಾವು ಈಗ ಲೋಂಡಾನು. ಹಂಗೆ ಹಿಂಗೆ ಓವರ್ ನೈಟ್ ಕಿಂಗ್ ಅಂತೇಳಿ ಕರೆಯಂಗಿಲ್ಲ ರೀ ಗಾಡಿಗೆ. ಮತ್ತಿದು ನೀವು ಗೊತ್ತಿರ್ಬೋದು ಬೆಳಗಾವ್ದವ್ರು ಅಂತಿದ್ರೆ ಅಂಗಡಿ ಎಕ್ಸ್ಪ್ರೆಸ್ ಅಂತಲೂ ಕರೀತಾರೆ. ಇದಕ್ಕೆ ಸುರೇಶ್ ಅಂಗಡಿ ಟ್ರೈನು ಅಂತಲೂ ಅಂತಾರೆ. ಯಾಕಂತಂದ್ರೆ ಸುರೇಶ್ ಅಂಗಡಿ ಅವ್ರೇನು ಮಿನಿಸ್ಟ್ರ್ ಆಫ್ ರೈಲ್ವೇಸ್ ಇದ್ರಲ್ಲ ಅವಾಗ ಈ ಟ್ರೈನ್ನ ಬಿಡಿಸಿದ್ರು. ಅವಾಗ ಭಾಳ ಕೆಲಸ ಇವರು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ. ಒಂದವರ ಬೆಳಗಾವಿ ವಾಸ್ಕೋ ಪ್ಯಾಸೆಂಜರ್ನೂ ಬಿಟ್ಟಿದ್ರು. ದೂದ್ ಸಾಗರ್ ನೋಡೋಕೆ ಡೇ ಟೈಮ್ ಒಳಗೆ ಹೆಲ್ಪ್ ಆಗಲಿ ಅಂತೇಳಿ. ಬಟ್ ಆಫ್ಟರ್ ಕೋವಿಡ್ ಸ್ಟಾಪ್ ಆಗಿಬಿಡ್ತದೆ. ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಜಾಸ್ತಿ ನೋಡೋಕೆ ಸಿಗುತ್ತೆ ಅಂತೇಳಿ ಅನ್ಸುತ್ತೆ. ಈಗ ನಾವು ಸ್ಕಿಪ್ ಮಾಡತ್ತೇವೆ ರೀ ಅಳ್ನಾವರ್ನ.
ಬೆಳಗಾವಿ ಬೆಂಗಳೂರು ಸೂಪರ್ ಫೈನಲ್ ಎಂಟ್ರಿ ಆಗೈತೆ ರೀ. ಧಾರವಾಡ ಒಳಗೆ ನಮ್ಮ ದರ್ಶನ್ ಬೈ ಬಿಟ್ಟಾಗ್ಯಾರ ಮತ್ತು ಧಾರವಾಡಿಯನ್ಸ್ ಲೋಕಲ್ದವರು ಸಿಗ್ನಲ್ ಆಗೇ ಬಿಡ್ತೆ ಎಸ್ಲಗು. ಅನ್ನ ಸ್ಟೋರಿ ಹಾಕಿದ್ರೆ ಅದಕ್ಕೆ ಮೀಟ್ ಮಾಡಕ್ಕೆ ಬಂದಿದ್ರಲ್ಲ, ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊಂತ ನಿಂತಿದ್ದೀವಿ. ಟೈಮ್ ಸಿಗಲಿಲ್ಲ. ಧಾರವಾಡಕ್ಕೆ ಬರೋ ಟೈಮಿಗಿತ್ತು 11:08. ಬರೀ ಒಂದು 8-10 ನಿಮಿಷ ಅಷ್ಟೇ ಡಿಲೇ ಇದೇವೆ ನಾವು. ಧಾರವಾಡದಿಂದ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಭಾರಿ ಬೆಸ್ಟ್ ರೀ. ಯಾಕಂದ್ರೆ ಚನ್ನಮದಾಗ ಆಲ್ಮೋಸ್ಟ್ ಟಿಕೆಟ್ ಸಿಗಂಗಿಲ್ಲ, ರಿಮೋಟ್ ಲೊಕೇಶನ್ ಕೂಡ ಇರೋ ಸಂಬಂಧ ನಾವು ಡಿಪಾರ್ಟು ಆಗಿಬಿಟ್ಟಿವಿ. ವಾಹ್ ವಾಹ್ ಮಸ್ತ್ ರೀ. ಏನು ನಾನ್ ಸ್ಟಾಪ್ ಬಂತು. ನಾವು ಮೇನ್ ಸ್ಟೇಷನ್ ಬರ್ತಾವಲ್ಲ, ಖಾನಾಪುರ, ಲೋಂಡಾ, ಅಣ್ಣವರ 3 ಸ್ಕಿಪ್ ಮಾಡಿದ್ವಿ. ಡೈರೆಕ್ಟ್ ಈಗ ಬಂದು ತಲುಪಿದ್ದೀವಿ ಧಾರವಾಡ. 121 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ನಿಂಗ್. ಈಗ ನೆಕ್ಸ್ಟ್ ನಮ್ದು ಯಾವ್ದು ಹೇಳ್ರಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿನ ನಮ್ದು ಈಗ ನೆಕ್ಸ್ಟ್ ಹುಬ್ಬಳ್ಳಿ. ಬರೀ ಈಗ ಲಿಂಕು ಅಟ್ಯಾಚ್ ಮಾಡಿರ್ತಾರೆ ಇದಕ್ಕೆ. ವ್ಯಾಪ್ 7 ನೋಡೋಣ ಅಂತ ಯಾವುದು ಇದು ಅಂತ ಹೇಳಿ. ಓ 37732 ರೆಡಿ ಆಗಿ ನಿಂತ ನೋಡ್ರಿ. ಈಗ ಸಿದ್ಧಗಂಗಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಡಿಪಾರ್ಚರ್ ಅದ್ರದ ಇನ್ನು ಸ್ಟಾರ್ಟ್ ಆದ್ರಿ. ಇದ್ರದ್ದು ರುದ್ರ ತಾಂಡವ ಸ್ಟಾರ್ಟ್ ಮಾಡುತ್ತೇನೆ ಬೆಳಗಾವಿ ಸೂಪರ್ ಫಾಸ್ಟ್. ಧಾರವಾಡದಿಂದ ಹುಬ್ಬಳ್ಳಿ ನಡಕ್ಕೆ ನೋಡ್ರಿ, ಇಲ್ಲಿ 110 ನೋಡೋದು ಗಾಡಿ. ವಾ ಸ್ಕಿಪ್ಪಿಂಗ್ ಮುನ್ಕಲ್ ಟೋಟಲ್ 142 ಕಿಲೋಮೀಟರ್ ಕವರ್ ಮಾಡಿದೀವಿ ನಾವೀಗ. ಬೆಳಗಾವಿಯಿಂದ ನಾವೀಗ ತಲುಪೇವಿ ಹುಬ್ಬಳ್ಳಿಗೆ. ಹೆಂಗೆ ಗೊತ್ತು ರೀ, ಫಾಸ್ಟೆಸ್ಟ್ ನೋಡ್ರಿ ಇದು. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಬರತ್ತಾರಂದ್ರೆ 2 hour ಎಷ್ಟು ನಿಮಿಷ ನಿಮ್ಗೆ ಇಲ್ಲಿ ತೋರಿಸ್ತು ನೋಡ್ರಿ. ಸಾರಿ, ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಇಲ್ಲಿ ಶಾರ್ಟ್ ಬೈ ಡ್ಯೂರೇಷನ್ ಅಂತ ಹಾಕ್ತೇನೆ ನಾನು. 2 hour 20 minutes ಒಳಗಿದೆ ಬಂದು ತಲುಪುತ್ತದೆ. ಅದ್ರ ನೆಕ್ಸ್ಟ್ 2 hour 25 minutes ಮೈಸೂರು ಅಜ್ಮೀರದ್ದು ಐತಿ. ಆಮೇಲೆ ಒಂದೇ ಬರೋ 2 hour 25 minutes ಐತಿ. ಬೆಳಗಾವಿ ಸೂಪರ್ ಫಾಸ್ಟ್ ಹೊಸ ಆಗಿದ ಹಾಗೆ ಹೆಸರಿಟ್ಬಿಡೋದು ನಾವಿದೆ SWR ರಾಕೆಟ್ ಅಂತಂತೇಳಿ. ಯಾಕಂತಂದ್ರೆ ಇಷ್ಟು ಇದಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ರಂದ್ರೆ ಇದು ಕಿಂಗ್ ಹೌದಾ ರೀ. ಮತ್ತು ನಾವು ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ 6 ನಿಮಿಷ ಡಿಲೇ ಅದೇವಿ. ಇಲ್ಲಿ ನಮ್ಮದು 10 ನಿಮಿಷ ಸ್ಟಾಪ್ ಸಿಗುತ್ತೆ. ಯಾಕಪ್ಪ ಅಂತಂತಂದ್ರೆ ಇಲ್ಲೇ ಲೋಕೋಪೈಲಟ್, ಗಾರ್ಡ ಮತ್ತು TC ಅವರೆಲ್ಲ ಚೇಂಜ್ ಆಗ್ತಾರೆ, ಕ್ರೀವ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಇರೋದು ಡೈರೆಕ್ಟ್ ದಾವಣಗೆರೆ ನಾನ್ ಸ್ಟಾಪ್ ಆಗುತ್ತೆ. ಟೋಟಲ್ 5 ಸ್ಟಾಪ್ ಅಷ್ಟು ನಿಮ್ಗೆ ನೋಡೋಕೆ ಸಿಗ್ತಾವೆ ಬೆಳಗಾವಿಯಿಂದ ಬೆಂಗಳೂರಿಗೆ. ಬೆಳಗಾವಿ ಬಿಟ್ಟು ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಅರಸೀಕೆರೆ, ನೆಕ್ಸ್ಟ್ ತುಮಕೂರು, ಡೈರೆಕ್ಟ್ ಯಶವಂತಪುರ. ಬೆಳಗ್ಗೆ 7 ಗಂಟೆ ಏನೋ ಟೈಮಿಂಗ್ ಕೊಟ್ಟರು. ಬಟ್ ಬಿಫೋರ್ ಹೋಗ್ತೇವೆ ನಾವು 5:15 ನಮ್ಮ ಟೈಮಿಂಗ್ ಐತಿ ತುಮಕೂರಿಗೆ. ನಿಮ್ಗೇನರ ಹೊಟ್ಟಿದ್ದು ಹಸಿವು ಆಗೈತೆ ಅಂತಂದ್ರೆ ನಿಮ್ಗೆ ಹೊರಗಂತೂ ಅಂಗಡಿಗಳು ಸಿಕ್ಕಾಬಿಡ್ತಾವೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ. ಇದು ಮತ್ತು ಏನರ ಅರ್ಜೆಂಟ್ ಮೇಲೆ ಅದೇ ಅಂದ್ರೆ ನೀವು ಇಲ್ಲಿಂದ ತೊಗೋಬೋದು.
ಫಸ್ಟ್ ಪ್ಲಾಟ್ಫಾರ್ಮ್ದೊಳಗೆ ಇದೇನೇ ಐತಲ್ಲ ಇಲ್ಲಿ ನಿಮಗೆ ಊಟ ಚಲೋ ನಮಗೆ ಸಿಗುತ್ತೆ. ಇದೇನು ನೋಡೋದ್ರಲ್ಲ ನಾವು ಇರೋದು ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್. ಹೌದ್ರಿ, ವರ್ಲ್ಡ್ಸ್ ಲಾಂಗೆಸ್ಟ್ ಯಾಕಪ್ಪ ಅಂತಂದ್ರೆ ಪ್ಲಾಟ್ಫಾರ್ಮ್ ನಂಬರ್ 1 ಪ್ಲಾಟ್ಫಾರ್ಮ್ ನಂಬರ್ 8 ಟೋಟಲ್ 1507 ಮೀಟ್ರ್ ಅನ್ಸುತ್ತೆ. ಭಾಳ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ಟೋಟಲ್ ಮಿನಿಮಮ್ ಒಂದು 3 ಟ್ರೈನ್ ಅಕೊಮಡೇಟ್ ಮಾಡ್ಬೋದು ಬರೀ ಒಂದೇ ಪ್ಲಾಟ್ಫಾರ್ಮ್ ಒಳಗೆ. ಇಲ್ಲಿ ನೋಡ್ರಿ ಇಲ್ಲ ಅನ್ನಾಗ ಟ್ರೈನ್ ಗುರು ಅಂತೇಳಿ ಹಂಗೆ ಅನ್ನಂಗಿಲ್ಲ. ಎಲ್ಲಿ ಹೋದ್ರೆ ಅಲ್ಲಿ ಅವ್ರಿಗೆ ಫ್ಯಾನ್ ಫಾಲೋವಿಂಗ್ ಐತಿ. ಅವರ ಒಂದು ರೆವಲ್ಯೂಷನ್ ತಂದಿದ್ದ ಇಂಡಿಯನ್ ರೈಲ್ವೇಸ್ ಇದು ಟ್ರೈನ್ಸ್ದ ಲಾಗಿಂಗ್ ಒಳಗೆ. ಯಾಕಂತಂದ್ರೆ ನಮಗೂ ಅಷ್ಟೇನು ಟ್ರೈನ್ಸ್ ಬಗ್ಗೆ ನಾಲೆಜ್ ಇರಲಿಲ್ಲ. ಯಾಕಂದ್ರೆ ನಮ್ಮೂರು ಒಂದು ಟ್ರೈನ್ಗಳ ಬಗ್ಗೆ ನಾವು ನೋಡ್ತಿದ್ವಿ. ಬಟ್ ಇಡೀ ಇಂಡಿಯಾನ ಅಡ್ಡಾಡಿ ಇವರು ಟ್ರೈನ್ಸ್ ಏನು ಎಕ್ಸ್ಪ್ಲೋರ್ ಮಾಡಿರಲ್ಲ. ಅದರಿಂದ ನಮಗೂ ತಿಳ್ಕೊಳಕ್ಕಾಗಿದ್ದ ಹಿಂಗೆ ಇನ್ನೊಂದಷ್ಟು ಫ್ಯಾನ್ ಜೊತೆನೂ ಅವ್ರದ್ದು ದೊಡ್ಡ ಗುಣ ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಅಡ್ಡಾಡ್ತಾರೆ ಅನ್ನೋದು. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 2, 3, 4 ಒಳಗೆ ನಿಂತೈತಿ ಪಂಡರ್ಪುರ ಮೈಸೂರು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ನಾನು ಏನಾರ ನೈಟ್ ಹೋಗ್ತೇನೆಂದ್ರೆ ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡ್ತೇನೆ. ಅದ್ರೊಳಗೆ ಟಿಕೆಟ್ ಇತ್ತಂದ್ರೆ ಅದನ್ನು ಬುಕ್ ಮಾಡ್ತೇನೆ, ಆಮೇಲೆ ಇದನ್ನು ಬುಕ್ ಮಾಡ್ತೇನೆ. ಯಾಕಂದ್ರೆ ಇದು 7 ಮುಟ್ತೈತಲ್ಲ, ಅದು 8 ಗಂಟೆಗೆ ಮುಟ್ಟುತ್ತೆ. ಸ್ವಲ್ಪ ನಿದ್ದೆ ಜಾಸ್ತಿ ಆಗುತ್ತೆ ರೀ. ಸೈಡ್ ಲೋವರ್ ಒಳಗೆ ಮಕ್ಕೊಂಡು ಸ್ಲೀಪರ್ ಮಜಾನ ಬೇರೆ. ನಾನು ಒಬ್ಬ ಇದ್ದರು ಸ್ಲೀಪರ್ದಾಗ ಹೋಗಿದ್ದೆ ಈ ಟ್ರೈನಿಗೆ. ಅನ್ನಗಳು ಇವರು ಸಂಬಂಧ 2 AC ಮಾಡಿದ್ದ. ಬಟ್ ಐ ಲವ್ ಸ್ಲೀಪರ್. ಇನ್ನು BSF ರಾಣಿ ಚೆನ್ನಮ್ಮ ಆಗಲಿ, ಹುಬ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಆಗಲಿ, ಗೋಲ್ ಗುಂಬಜ್ ಆಗಲಿ, ನೈಟ್ ಜರ್ನಿ ಹೋಗ್ರಾಗ ಇರೋ ಮಜಾ ಯಾವ ಟ್ರೈನ್ ಒಳಗೂ ಇಲ್ಲ ನೋಡ್ರಿ. ಯಾವ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೂ ಇಲ್ಲ. ನನ್ನ ಮನ್ಸಿನ ಮಾತಿದ್ದು ಮತ್ತೆ ನಿಮ್ಗೆ ಹೇಳಿದ್ದು ಅದ್ರದ್ದು ಯಾವ್ದಾರು ಒಂದು ಸೈಡ್ ಲವರ ಅಂತಲ್ಲ, ಯಾವುದೋ ಒಂದು ಸೀಟ್ ಹಿಡ್ಕೊಳ್ಳಿ, ಆರಾಮ್ ತಂಪು ಗಾಳಿ ಬೀಸ್ತಿರುತ್ತೆ. ಇದನ್ನು ವಿಂಡೋ ತೆಗೀರಿ, ಆರಾಮ್ ಮಕ್ಕೊಂಡ್ಬಿಡ್ರಿ. ಸುಖ ರೀ. ಡಿಪಾರ್ಚರ್ ಟೈಮ್ ಆಯ್ತು ನಮ್ದು. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆದ್ಮೇಲೆ ನೆಕ್ಸ್ಟ್ ಗಾಡಿ ಅರೈವ್ ಆಗೋದು ಬೆಳಗಾವಿ ಸೂಪರ್ ಫಾಸ್ಟ್ ರೀ. ಬೆಳಗಾವಿ ಬೆಂಗಳೂರಲ್ಲ, ಬೆಂಗಳೂರು ಬೆಳಗಾವಿ 3:30 ಬಂದುಬಿಡುತ್ತೆ. ಸಾರಿ ಗೋಲ್ ಗುಂಬಜ್ 2 ಗಂಟೆಗೆ ಬರುತ್ತೆ. ಬರ್ತಿದ್ದೆ, ಸಾರಿ. ಈ ಗಾಡಿ ಆ ಸ್ಲೀಪರ್ ನನ್ನ ಬಾ ಅಂತ ಕರೆದಂಗೆ ಆದದ್ದು ನೋಡ್ರಿ. ನಂಗೆ AC ಒಳಗೆ ಹೋಗೋ ಮಜಾ ಮನಸ ಇಲ್ರಿಪ್ಪ. ದೇವ್ರ ಮಾಡಿ ಹೇಳ್ತಾರೆ. ನನಗೆ AC ಒಳಗೆ ಹೋಗಕ್ಕೆ ಮನಸ ಇಲ್ಲ. ಸ್ಲೀಪರ್ದಾಗ ಅದಾಡೋ ಮಜಾ ಬರೀ ಲಾಂಗ್ ಟೂರ್ ಗಟ್ಟ ನಾನು AC ಇತ್ತು. ಹಾಂ, ಹುಬ್ಬಳ್ಳಿದೆ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಏನಿತ್ತಲ್ರಿ ಇದು RCTC ಕೆಟ್ರಿಂಗ್. ಇದು ಫುಡ್ ಆನ್ ಟ್ರ್ಯಾಕ. ಅಲ್ಲಿಂದ ಒಂದು ವೆಜ್ ಪುಲಾವ್ ತೊಗೊಂಬಂದಿವಿ. ಟೇಸ್ಟ್ ನಾರ್ಮಲ್ ಐತಿ, ಬಟ್ ಬಿಸಿ ಇಲ್ಲ. ವೆಜ್ಜೀಸ್ ಎಲ್ಲ ಅದಾವೆ. ಏನಾರ ಅರ್ಜೆಂಟಿಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಪ್ರಿಫರ್ ಮಾಡ್ಬೋದು. ಅಷ್ಟಕ್ಕಷ್ಟ ಇದೆ ನೋಡ್ರಿ ನನ್ನ ಸೀಟ. ಸೈಡ್ ಲೋವರ 12 ಗಂಟೆ ಆಗೈತೆ ಈಗ ಟೈಮ್. ಒಂದು 20 ನಿಮಿಷ ಇದು ನೋಡ್ಕೊತ ಪೆಟ್ರೋಲ್ ಕೊಟ್ಟಿರ್ತಾರೆ. ಪೆಟ್ರೋಲ್ ಒಳಗೆ ನಿಮಗೆ ಇವೆಲ್ಲ ನೋಡೋಕೆ ಸಿಗ್ತಾವೆ. ಬರ್ರಿ ಮಲ್ಕೊಳ್ಳೋಣ ಅಂತ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಆಗತ್ತದ ನೋಡ್ರಿ ಈಗ ನಮ್ದು ಹಾವೇರಿಗಿಂತ ಮೊದಲು.
ಬೆಳಗ್ಗೆ 5:28 ಟೈಮಿಂಗ್ ಇತ್ತು ರೀ ತುಮಕೂರಿಗೆ ಬರೋದು. 5:50 ಬಂದೆವು ನಾವು. ಡಿಲೇ ಅದೇವಿ ಎಷ್ಟು ಹೇಳ್ರಿ, ಒಂದು 20 ನಿಮಿಷ ಅಷ್ಟೇ. ಬಟ್ ಲಾಂಗ್ ರನ್ 1 ಗಂಟೆಗೆ ಸ್ಕಿಪ್ ತೋರಿಸಿದ್ದೆ ನಾನು ನಿಮ್ಗೆ ಹಾವೇರಿದು. ಅದಾದ್ಮೇಲೆ ಮಲ್ಕೊಂಡಿದ್ದೆ, ಈಗ ಎದ್ದೆ. ಡಿಬಾಟ್ ಅದೇ ನೋಡ್ರಿ ನಾವೀಗ ತುಮಕೂರಿಂದ. ಹಿಂಗೆ ನೋಡ್ರಿ, ಆಲ್ಮೋಸ್ಟ್ ಹಿಂಗೆ ಇದೆ ಡೈಲಿ. 7:30ಗೆ ಟೈಮಿಂಗ್ ಕೊಟ್ಟಿರೋದ್ರಿಂದ ಬಿಫೋರ್ ಟೈಮ್ ಹೋಗಿಬಿಡ್ತೇವೆ ತಡಿ ಅಂಥೇಳಿ ನಮ್ಮನೀಗ ಹಿರೇಹಳ್ಳಿ ಒಳಗೆ ಸ್ಟಾಪ್ ಮಾಡ್ರೆ. ಇಲ್ಲಾಂತಂದ್ರೆ ಇದು ಮಿನಿಮಮ್ ಟು ಮಿನಿಮಮ್ ನನಗೆ ಅನಿಸೋ ಮಟ್ಟಿಗೆ 6:30 6:40 ಮ್ಯಾಕ್ಸ್ ಇದೆ ಯಶವಂತಪುರ ಹೋಗಿ ತಲುಪಿಬಿಡುತ್ತೆ. ಅದ ನಮ್ಮ BSFದ ಕ್ಲಾಸ್. ಭಾಳ ಮಂದಿ ಇದ್ರೊಳಗೆ ಟ್ರಾವೆಲ್ ಮಾಡೋರಿಗಂತೂ ಇದಕ್ಕೆ ನಾರ್ಮಲಾಗಿ ಗೊತ್ತೇ ಇರುತ್ತೆ. ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡತ್ತೀರ ಅಂತಂದ್ರೆ ನಿಮ್ಗೆ ಆನ್ ಟೈಮ್ ಹೋಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನೀವು ಡಿಲೇ ಆದಾರಂದ್ರೂ 1 ತಾಸು ಆರಾಮಾಗಿ ಕವರ್ ಮಾಡಿಬಿಡುತ್ತೆ BSF. ಹಿರೇಹಳ್ಳಿ ಒಳಗೆ ನೋಡ್ರಿ, ಇಲ್ಲಿ KSR ಬೆಂಗಳೂರು ಧಾರವಾಡ ಒಂದೇ ಬರುತ್ತೆ ಕ್ರಾಸಿಂಗಿಗೆ ಬಂತ. ಹುಬ್ಬಳ್ಳಿ ಜನಶತಾಬ್ದಿ ನೋಡ್ರಿ. ಸಂಡೇ ಇದ್ರೂ
ಖಾಲಿ ಹೊಂಟೈತಿ, ಅತ್ತಾಗಿಂದ ತುಂಬ ಬರುತ್ತೆ. ಓ, ನಾವಿನ್ನ ಹಿರಿಯಳ್ಳಿ ಒಳಗೆ ಅದು बिल्कुल उस मेमो के पीछे पीछे. अब ये है मेन लाइन पे, हम लोग है लूप लाइन पे. आगे आप लोग समझ सकते हैं शायद जो होने वाला है. आई हो कि ना हो कि ओवरटेक कर दे हमें. ನಾವು ಹುಬ್ಬಳ್ಳಿ ಒಳಗೆ ಮೀಟ್ ಆಗಿದ್ದೀವಲ್ಲ, ಅದು ವಾಪಸ್ ನಮ್ಮ ಜೊತೆ ಬಾಜುನ ಬಂದು ನಿಂತ್ಬಿಡತ್ರಿ ವಿತ್ ಆಲ್ ಸ್ಟಾಪ್ಸ್. ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರು, ಬೀರೂರು, ಆಮೇಲೆ ಯಾವ್ದು ಹೇಳ್ರಿ ಅರಸೀಕೆರೆ, ತುಮಕೂರು, ತಿಪ್ಟೂರು ಸದಕ್ಕೆ ಸ್ಟಾಪ್ ಐತೆ ಆ ಟ್ರೈನಿಗೆ. ನಮ್ಮ BSF ವ್ಯಾಲ್ಯೂ ಕಳೆದ್ಬಿಟ್ರಿ ಇವತ್ತಂತೂ. ನಾನು ಅಣ್ಣ ಅವ್ರಿಗೆ ಇದನ್ನು ಕೇಳಿ ಕರ್ಕೊಂಬಂದಿದ್ದೆ, ಅವ್ರು ನನ್ನ ಮಗನ ಆದ್ಬಿಟ್ರೆ ನೀವೇ ನೋಡ್ಕೋಬೋದಿಲ್ಲ. ಮೆಮು ಸದಕ್ಕೆ ಓಟ ಹಾಕತ್ತ. ನಾನು ಶ್ರೇಯಾಂಶ್ ಬಯಾರ್ ಅಂತೇಳಿ ಸ್ವಲ್ಪ ಕ್ಲಿಪ್ ಇಸ್ಕೊಂಡು ಹಾಕಿರ್ತೀನಿ. ಮೆಮುನು ಓಟೆ ಕೊಟ್ಟಿದ್ದು. ತುಮಕೂರಿಂದ ಏನು ಯಶವಂತಪುರಕ್ಕೆ ಹೋಗುತ್ತಲ್ಲ 4:30 ಮೆಮು, ಅದು ಓಟೆ ಕೊಟ್ಟಿದ್ದು. ಭಾಳ ಅಸಹ್ಯ ಆಗುತ್ತೆ ನನಗೆ. ರಾತ್ರಿನೂ ಸ್ವಲ್ಪ ಇದಾಯ್ತು ಅಂತ ಬಂತು. ಬಟ್ ನೋಡೋಣ ಯಾಕೆ ಡಿಲೇ ಮಾಡತ್ತಾರ ಗೊತ್ತಾಗಲ್ಲ. ಇಷ್ಟೊತ್ತಿಗೆ ಮುಟ್ಟಿಬಿಡೋಕಿತ್ತು. ಈಗ 7:20 ಆಯ್ತು ದೊಡ್ಡ ಬೆಲೆ ಒಳಗೆ. ಡಿಪಾರ್ಟ್ ಆದ್ವಿ ನೋಡ್ರಿ. ನಮ್ಮನ್ನ ಬಿಟ್ರೆ ಅಂತೂ ಹಿಂಗೆ ಗೋಲ್ ಗುಂಬದ್ ಬಿಟ್ಟಿದ್ರೆ BSF ನನಗೇನು ರೆಸ್ಪೆಕ್ಟ್ ಇತ್ತಲ್ಲ, ಅದು ಹೋಗೇ ಬಿಡ್ತೈತೆ. ವಾಪಸ್ BSF ನೋಡ್ರಿ ಇಲ್ಲೇ ಅದ್ರ ಸ್ಪೀಡ್ ಕಂಡ್ಕೊಂತ. ಇಲ್ಲಿ ನೋಡ್ರಿ ಇಲ್ಲೇ ನಮಗೆ ಕ್ರಾಸ್ ಆಗೋದು ಬಾಸ್ ಎಕ್ಸ್ಪ್ರೆಸ್.
डे आउटर में बसवा एक्सप्रेस ಎಂಟು ಗಂಟೆ ಕರಾಗದೀವಿ ನೋಡ್ರಿ ನಾವು ಲಿಟ್ರಲಿ ಇದಾದ ಲೋಕಲ್ಲ ನಮ್ಮ ಓಟೆಕ್ ಮಾಡ್ಕೊಂಬಂದಿದ್ದೆ ಈಗ ಹೊಸೂರಿಗೆ ಹೊಂಟೈತಿ ಯಶವಂತಪುರ ಹೊಸೂರಾಗಿ ಇಲ್ಲ ನೋಡ್ರಿ ಯಶವಂತಪುರಿಗೆ ಭಾಳ ಜನ ಡಿಪೋಡ ಹತ್ರ ಭಾಳ ಡಿಲೇ ಆಗ್ತದೆ ಭಾಳ ಡಿಲೇ ನೋಡ್ರಿ ಇಲ್ಲಿ 7 ಗಂಟೆ ಟೈಮಿಂಗಿಂತ 8:10 5:50ಕ್ಕೆ ಬಂದಿದ್ದೀವಿ ನಾವು ತುಮಕೂರು ತೋರಿಸೇ ಬಿಟ್ಟೆ ನಾನು ನಿಮ್ಗೆ 5:50 2 ತಾಸು 20 ನಿಮಿಷ ಲಿಟ್ರಲಿ ತುಮಕೂರಿಂದ ಭಾಳ ಅಂದ್ರೆ ಭಾಳ ಡಿಲೇ ಮಾಡ್ಕೊಂಬಂದಾರೆ ಇದನ್ನ ಆ ಮೆಮು ಸಂಬಂಧ ಮತ್ತು ಮೆಮುಕ್ಕಿಂತ ಮೊದಲು ಪಂಚಗಂಗಾ ಸಂಬಂಧ ಡಿಲೇ ಮಾಡಿದ್ರೆ ಹಾಂ ಬರ್ರಿ ಜಂಕ್ಷನ್ ಯಾಕಂತಾರ ನೋಡಿಬಿಟ್ರಿ ಹೊರಗೆ ಬಸವ ಬಿಟ್ಟದ ನಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಫೈನಲಿ 8:20ಕ್ಕೆ ಬಂದು ತಲುಪೇವು ನಾವೀಗ ಇಲ್ಲಿಗಲ್ರಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಜಂಕ್ಷನ್ ಇಲ್ಲಿಂದ ನಿಮಗೆ ನೆಕ್ಸ್ಟ್ ಜರ್ನಿ ನೋಡಕ್ಕೆ ಸಿಗುತ್ತೆ ಯಾವ್ದು ಹೇಳ್ರಿ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ ಹೌದ್ರಿ ಬೆಂಗಳೂರಿಂದ ಮುಂಬೈಗೆ ಹೋಗುವಂಥ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ ನೆಕ್ಸ್ಟ್ ಜರ್ನಿ ನಮ್ಗೆ ನೋಡಕ್ಕೆ ಸಿಗುತ್ತೆ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಏನಂದ್ರೆ ಸ್ಟುಡಿಯೋದಾಗ ಸಿಗೋಂತ ಮತ್ತು ಇದ್ರ ಫೇರ್ ಬಗ್ಗೆ ಮಾತಾಡ್ಬೇಕಂದ್ರೆ 8 ಗಂಟೆ ನೀವು ಬೆಳಗಾವಿಯಿಂದ ಮಾಡ್ತಾರೆ ಅಂತಂದ್ರೆ 350 380 400 ಮಟ್ಟ ಬೀಳುತ್ತೆ ಮತ್ತು ತಾತ್ಕಾಲ್ ಮಾಡ್ತಾರೆ ಅಂದ್ರೆ 500 ನಮಗೆ 2 AC ಒಳಗೆ ಬಂದಿರ್ತಾರೆ ಅಂದ್ರೆ 1500 ರೂಪೀಸ್ ಈ ಟ್ರೈನಿಂಗ್ ನಿಮಗೆ ಬೀಳುತ್ತೆ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣ ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾಡ್ತಾರೆ ಬೆಂಗಳೂರಾಗ ನೀವು ಎಲ್ಲರ ನಿಮಗೆ ಕ್ಯಾಬ್ ಸರ್ವಿಸಸ್ ನೋಡತ್ತೀರ ಅಂದ್ರೆ ಅಣ್ಣಾಗ ಫ್ರೆಂಡ್ ಒಬ್ರು ಅದಾರ ಇವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಇವರ ನೋಡ್ರಿ ಅಣ್ಣ ನಾನು ಹೇಳತ್ತಿದ್ದೆ ನೀವೇನರ ಹಿಂಗೆ ಬಂದೇರಿ ನಿಮ್ಗೆ ಯಾರು ಒಂದು ಟ್ರಸ್ಟೇಬಲ್ ಪರ್ಸನ್ ಬೇಕಾ ಅಡ್ಡಾಡಕ್ದು ಅಂತಂದ್ರೆ ಅಣ್ಣ ನಂಬರ್ ನಾನು ಕೊಟ್ಟಿರ್ತಾನೆ ನಿಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಲೋಕಲ್ ಇಂಟರ್ಸಿಟಿ ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ಬೋದು ವಿತ್ ಹೆಸಲ್ ಫ್ರೀ ವಿತ್ ಮೈ ಟ್ರಸ್ಟ್